ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೀಜ ಮಾಸ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ 3ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದಿರುತ್ತೆ. ವಿಶೇಷವಾದಂತಹ ಪರ್ವಕಾಲ. ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಕಲಿಯುಗದಲ್ಲಿ ಅತಿ ಕ್ಷಿಪ್ರವಾಗಿ ವರವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. 9ನೇ ತಾರೀಕು ಮೂಲ ನಕ್ಷತ್ರದ ದಿವಸ ಸರಸ್ವತಿ ಆವಾಹನೆ ಮಾಡುವಂತಹ ದಿವಸ ಆಗಿರುತ್ತೆ. ಸರಸ್ವತಿ ಪೂಜೆ ಮಾಡುವಂಥದ್ದು. ಅದೇ ರೀತಿಯಾಗಿ 11ನೇ ತಾರೀಕು ದುರ್ಗಾಷ್ಟಮಿ, ಆಯುಧ ಪೂಜೆ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂತಹ ದಿವಸ. ಎಲ್ಲ ಭಕ್ತಾದಿಗಳು ಕೂಡ ದುರ್ಗಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ 12ನೇ ತಾರೀಕು ವಿಜಯದಶಮಿಯ ಆಚರಣೆ ಮಾಡುವಂತಹ ದಿವಸ ಆಗಿರುತ್ತೆ. ಈ ಎಲ್ಲ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡಿ ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಅಕ್ಟೋಬರ್ 30ನೇ ತಾರೀಕು ನರಕ ಚತುರ್ದಶಿ, ದೀಪಾವಳಿಯ ಹಬ್ಬ ಪ್ರಾರಂಭದ ದಿನಗಳು. 31ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿವಸ. ನವೆಂಬರ್ 1ನೇ ತಾರೀಕು ಕೇದಾರೇಶ್ವರ ವ್ರತ, ಅಮಾವಾಸ್ಯೆ, ದೀಪಾವಳಿ ಹಬ್ಬ ಆಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಈ ಅಕ್ಟೋಬರ್ ಮಾಸಗಳಲ್ಲಿ ಬರುವಂತಹ ಈ ಎಲ್ಲ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಆ ದೇವಿಯ ಆರಾಧನೆ ಮಾಡಿ ಸಂಪೂರ್ಣ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. 10ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 17ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 20ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. 29ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 10ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ, ಅಂದರೆ ಕೇವಲ 19 ದಿನಗಳು ಮಾತ್ರ ಬುಧ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ಬದಲಾಗುವಂತಹ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ಹಲವಾರು ಪರಿವರ್ತನೆಗಳಿದೆ ವೀಕ್ಷಕರೇ. ಇದನ್ನು ಆಯಾಯ ಡೇಟ್ ಪ್ರಕಾರ ಸ್ವಲ್ಪ ಗಮನಿಸ್ಕೊಂಡ್ರೆ ಮಾಸ ಭವಿಷ್ಯದ ಉಪಯೋಗಗಳನ್ನು ಪಡೆದುಕೊಳ್ಬೋದು. ಯಾಕೆಂತ ಹೇಳಿದರೆ ಮೋಟಿವೇಶನ್ ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರತಿಯೊಬ್ಬನಲ್ಲಿಯೂ ಶಕ್ತಿ ಇರುತ್ತೆ. ಅದಕ್ಕೆ ಯಾರ ಸಹಾಯದ ಅಗತ್ಯ ಇರೋದಿಲ್ಲ. ಬಟ್ ಗ್ರಹಗತಿಗಳಲ್ಲಿ ಏನಾದರೂ ವಿಷಮ ಸ್ಥಾನಗಳಲ್ಲಿ ಗ್ರಹಗಳ ಸಂಚಾರ ಆಗ್ತಾ ಇದ್ದರೆ ಅದಕ್ಕೆ ಬೇಕಾಗುವಂತಹ ಪರಿಹಾರಗಳು ಅಥವಾ ಅದಕ್ಕೆ ಬೇಕಾಗುವಂತಹ ಮುನ್ನೆಚ್ಚರಿಕೆಗಳನ್ನು ಗಮನಿಸ್ಕೊಂಡ್ರೆ ಭವಿಷ್ಯದಲ್ಲಿ ಅನುಕೂಲಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರೇರಣೆ, ಪ್ರಯತ್ನ, ಪ್ರತಿಫಲ 3 ಕಾಂಬಿನೇಷನ್ಗಳು ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ಗ್ರಹಗಳ ಶುಭ ಫಲಗಳು ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೆಗೆಟಿವ್ಗಳಿದ್ದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದರ ಪರಿಹಾರಗಳ ಬಗ್ಗೆ ವಿಮರ್ಶೆ ಮಾಡಿದರೆ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂತ ಹೇಳಿದರೆ ವೈದಿಕ ವೃತ್ತಿ, ವೈದ್ಯಕೀಯ ವೃತ್ತಿ ಎರಡರಲ್ಲೂ ಕೂಡ ಪ್ರಿವೆನ್ಷನ್ ಅನ್ನೋದ್ರ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿವೆನ್ಷನ್ಗಳನ್ನು ಗಮನಿಸ್ಕೊಂಡ್ರೆ ಪರಿಹಾರಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಲಗ್ನ ರಾಶ್ಯಾಧಿಪತಿಯಾದಂತಹ ಶುಕ್ರ ತುಲಾರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿರ್ತಾನೆ ಅಕ್ಟೋಬರ್ 12ರ ತನಕ. ಅದಕ್ಕಿಂತ ಒಳ್ಳೆಯ ಸಮಯ ಯಾವುದೂ ಇರೋದಿಲ್ಲ. ಖಂಡಿತ ಅದು ಶುಭ ಸಮಯ. ಗೋಚಾರದಲ್ಲಿ ಜನ್ಮಲಗ್ನದ ಅಧಿಪತಿಯಾದಂತಹವರು ಸ್ವಕ್ಷೇತ್ರ ಜನ್ಮಲಗ್ನಕ್ಕೆ ಬಂದಾಗ ಹೆಚ್ಚಿನ ಒಂದು ಧೈರ್ಯ, ಸಾಮರ್ಥ್ಯ ಇವೆಲ್ಲ ಹೆಚ್ಚಾಗೋದಕ್ಕೆ ಖಂಡಿತ ಅವಕಾಶಗಳಿರುತ್ತೆ. ಬುಧನು ಕೂಡ ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಯೋಗಕಾರಕ. ಇದೆಲ್ಲ ಬಹಳ ಶುಭ. ಪಂಚಮದಲ್ಲಿರುವಂತಹ ಶನಿ ಸ್ವಲ್ಪ ಟೆನ್ಷನ್ಗಳನ್ನು ತುಲಾರಾಶಿಯವರಿಗೆ ಕೊಡ್ತಾನೆ ಇರ್ತಾನೆ. ಸೊ ಅದಕ್ಕೆ ಈ ತಿಂಗಳ 20ನೇ ತಾರೀಕಿನ ನಂತರದಲ್ಲಿ ಕುಜನು ನೀಚ ಕ್ಷೇತ್ರಕ್ಕೆ ಬರ್ತಾನೆ. 17ನೇ ತಾರೀಕು ಸೂರ್ಯ ಜನ್ಮಲಗ್ನ ರಾಶಿಯಲ್ಲೇ ನೀಚನಾಗಿ ಕೂತ್ಕೊಳ್ತಾನೆ. ಒಟ್ಟಿನಲ್ಲಿ 3 ಗ್ರಹಗಳ ಪ್ರಭಾವಗಳು ತುಲಾರಾಶಿಯವರಿಗೆ ಅಕ್ಟೋಬರ್ 17-20ರ ನಂತರದಲ್ಲಿ ಪ್ರಭಾವ ಬೀರುವಂಥದ್ದಿರುತ್ತೆ.
5ನೇ ಮನೆಯಲ್ಲಿರುವ ಶನಿ ಮಹಾತ್ಮನ ಮೇಲೆ ನೀಚ ಸ್ಥಾನದಲ್ಲಿರುವ ಕುಜನ ದೃಷ್ಟಿ ಬೀಳುತ್ತೆ. ಪಂಚಮ ಶನಿ, ಲಗ್ನದಲ್ಲಿ ಸೂರ್ಯ ನೀಚ, ಕರ್ಮದಲ್ಲಿ ಕುಜ ನೀಚ. ಈ 3 ಗ್ರಹಗಳಿಗೆ ಸಂಬಂಧಪಟ್ಟಂತಹ ದೇವತೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ವರ್ಷಾಂತ್ಯದ ಸಮಯಗಳನ್ನೆಲ್ಲ ಅಭಿವೃದ್ಧಿಪಡಿಸ್ಕೊಳ್ಬೋದು. ಅಥವಾ ಯಾವುದಾದ್ರೂ ಸಮಸ್ಯೆಗಳು ಬರುವಂಥದ್ದಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಲಗ್ನ ರಾಶ್ಯಾಧಿಪತಿ ಶುಕ್ರನ ಸಂಚಾರ ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳು ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶ ಇರೋದಿಲ್ಲ. 17ನೇ ತಾರೀಕಿನ ನಂತರದಲ್ಲಿ ವೃದ್ಧಾಪ್ಯದಲ್ಲಿರುವಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ದ್ವಿತೀಯ ಕುಟುಂಬ ವಾಕ್ಯ ಧನದಾಂಪತ್ಯ ಬಂಧು ಅನ್ನುವಂಥ ಸ್ಥಾನ. ಅಕ್ಟೋಬರ್ 12ರ ನಂತರ ಶುಕ್ರ ಧನಸ್ಥಾನಕ್ಕೆ ಪ್ರವೇಶ ಆಗ್ತಾನೆ. ಧನಾಗಮನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗೋದಕ್ಕೆ ಅವಕಾಶಗಳಿರುತ್ತೆ. ಯಾವುದೇ ಧನ ವ್ಯಯಗಳಾಗುವಂತಹ ಸಂದರ್ಭಗಳು ತುಂಬ ಕಡಿಮೆ ಇರುತ್ತೆ. ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಅಥವಾ ಯಾವುದಾದ್ರೂ ಲಾಂಗ್ ಟರ್ಮ್ ಪ್ರಾಪರ್ಟಿ ಇಂತಹ ವಿಚಾರಗಳಿದ್ದರೆ ತುಲಾರಾಶಿಯವರಿಗೆ ಅಕ್ಟೋಬರ್ 12ರ ತನಕ ಅತಿಶಯ ಶುಭ ಸಮಯ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಏಕೆಂದರೆ ಗುರು ಅಷ್ಟಮದಲ್ಲಿದ್ದು ವಾಕ್ಸ್ಥಾನವನ್ನು ನೋಡಿದರೆ ಗುರುತರವಾಗಿ ಮಾತಾಡಿದರೂ ಕೂಡ ನಿಷ್ಠುರವಾಗುತ್ತೆ ಅಂತ ಹೇಳುತ್ತೆ. ಗುರುಬಲದ ಕೊರತೆ ಈ ಒಂದು ಫ್ಲಕ್ಚುಯೇಷನನ್ನು ಕೊಡುತ್ತೆ. ಬಟ್ ಶುಕ್ರ ಅದಕ್ಕೆ ಉತ್ತಮವಾದ ಪರಿಹಾರಗಳನ್ನು ಕೊಡ್ತಾನೆ. ಅವನು ವಾಕ್ಸ್ಥಾನಕ್ಕೆ ಬರೋದರಿಂದ ವಾಕ್ಯಗಳಿಗೆ ಒಂದು ವೆಯ್ಟ್ ಬರುತ್ತೆ. ಧನಾಗಮನ ಶುಭ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ತುಲಾರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಕಾಣೋದಕ್ಕೆ ಸಾಧ್ಯ. 3ನೇ ಮನೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. 3ರ ಅಧಿಪತಿಯಾದಂತಹ ಗುರು ಅಷ್ಟಮದಲ್ಲಿದ್ದಾನೆ. 3, 6, 8, 12 ಇದನ್ನು ವಿಷಮ ಸ್ಥಾನಗಳು ಅಂತ ಹೇಳ್ತೇವೆ, ನೆಗೆಟಿವ್ ಹೌಸ್ ಅಂತ. ಆ ಸ್ಥಾನಾಧಿಪತಿಗಳು ಇಂಟರ್ಚೇಂಜ್ ಆಗುವಂಥದ್ದು ಶುಭ ಫಲ ಅಂತ ಹೇಳ್ತಾರೆ. 3ರ ಅಧಿಪತಿಯಾದಂತಹ ಗುರು 8ನೇ ಮನೆಗೆ ಬರುವಂಥದ್ದು ಖಂಡಿತ ಶುಭ. ಹಣಕಾಸಿನ ವಿಚಾರದಲ್ಲಿ ಗುರು ಅಭಿವೃದ್ಧಿಗಳನ್ನು ಖಂಡಿತ ಕೊಡ್ತಾನೆ. ವ್ಯಯಭಾವದಲ್ಲಿರುವ ಕೇತುವಿನ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಮೋಕ್ಷಕಾರಕನಾದಂತಹ ಕೇತು ಸ್ವಲ್ಪ ಆಸ್ತಿಕ ವಿಚಾರಗಳ ಬಗ್ಗೆ ಅಥವಾ ಆಧ್ಯಾತ್ಮಿಕ ಕರ್ಮಗಳ ಬಗ್ಗೆ ಹೆಚ್ಚಾಗಿ ಗಮನಗಳನ್ನು ಕೊಡೋದಕ್ಕೆ ಇದು ಕಾರಣವಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಭ್ರಾತೃಕಾರಕ ಕುಜ ಭಾಗ್ಯದಲ್ಲಿದ್ದಾನೆ, ಸೋದರಿಕಾರಕ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣದ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದರೆ ಶುಕ್ರನ ಸಂಚಾರ ಅದ್ಭುತವಾಗಿದೆ. ಇನ್ನು 1-1.5 ತಿಂಗಳ ಕಾಲ ಧನಾಗಮನಗಳಿಗೆ ತುಲಾರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ವೀಕ್ಷಕರೇ, ಖಂಡಿತ ಶುಭ ಫಲ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳುತ್ತೆ. 4ರ ಅಧಿಪತಿಯಾದಂತಹ ಶನಿ 5ನೇ ಮನೆಯಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಇರುತ್ತೆ. ಪದೇ ಪದೇ ಶನಿ ಟೆನ್ಷನ್ಗಳನ್ನು ಕೊಡ್ತಾನೆ. ಬಟ್ ಸಕ್ಸಸ್ಸನ್ನು ಕೂಡ ಖಂಡಿತ ಕೊಡ್ತಾನೆ. 2 ಸೈಮಲ್ಟೇನಿಯಸ್ ಆಗುತ್ತಾ ಅಂತ ಕೇಳಿದರೆ ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ವಿದ್ಯೆಗೆ ಅನುಕೂಲಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಿರುತ್ತೆ ಅಥವಾ ಪ್ರಯತ್ನಗಳು ಸಕಾಲದಲ್ಲಿ ಪ್ರತಿಫಲಗಳನ್ನು ಕೊಡೋದಿಲ್ಲ. ಏಕೆಂದರೆ ಗುರು ಅಷ್ಟಮದಲ್ಲಿದ್ದಾನೆ, ಗುರುಬಲದ ಕೊರತೆ ಇರುತ್ತೆ. ಬಟ್ ಅದು ಏನೇ ಇದ್ದರೂ ಕೂಡ ತುಲಾರಾಶಿಯವರಿಗೆ ಇನ್ನು 1-1.5 ತಿಂಗಳ ಸಮಯ ಏನಿದೆ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಖಂಡಿತ ಕೊಡುತ್ತೆ. ಅಕ್ಟೋಬರ್ 20ನೇ ತಾರೀಕಿನ ನಂತರದಲ್ಲಿ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ತುಲಾರಾಶಿಯವರು ಗಡಿಬಿಡಿ ಮಾಡಿಕೊಳ್ಬಾರ್ದು. ಸ್ವಲ್ಪ ಪ್ರಿವೆನ್ಷನ್ಗಳನ್ನು ವಾಹನ ಚಲಾಯಿಸುವ ವಿಚಾರಗಳಲ್ಲಿ ತೆಗೆದುಕೊಳ್ಳಬೇಕು. ಅಂದರೆ ಅಮಾವಾಸ್ಯೆಯ ಸಮಯಗಳಲ್ಲಿ ಪ್ರಯಾಣ ಮಾಡುವಂಥದ್ದು, ತುಂಬ ಲಾಂಗ್ ಜರ್ನಿ, ನೈಟ್ ಡ್ರೈವ್ ಮಾಡುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳೋದು ತುಲಾರಾಶಿಯವರಿಗೆ ಉತ್ತಮ. ಯಾಕೆಂದರೆ ಈಗ ದೀಪಾವಳಿ ಇಂತಹ ಬಲಿಪಾಡ್ಯಮಿ ಹಬ್ಬದ ಅಮಾವಾಸ್ಯೆಗಳಲ್ಲಿ ಪ್ರಯಾಣ ಮಾಡುವಂಥವರು ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಶುಭವಾಗುತ್ತೆ. ನೀಚ ಕ್ಷೇತ್ರದಲ್ಲಿರುವ ಕುಜನ ದೃಷ್ಟಿ ಶನಿ ಮೇಲೆ ಬಿದ್ದಾಗ 2 ಪಾಪಗ್ರಹಗಳು ವಿಪರೀತ ಸ್ಥಿತಿಗಳಿಗೆ ಅದು ಕೆಲವು ಕಾರಣ ಆಗುತ್ತೆ. ಮಾತೃವಿನ ಆರೋಗ್ಯ, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತೆ ತಾಯಿಯ ಆರೋಗ್ಯದ ಬಗ್ಗೆ ಈ ಮಂತ್ ಎಂಡಲ್ಲಿ ಅಂದರೆ 20ನೇ ತಾರೀಕಿನ ನಂತರ ವೃದ್ಧಾಪ್ಯದಲ್ಲಿರುವಂಥವರ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥ ಅವಶ್ಯಕತೆಗಳು ಖಂಡಿತ ಇರುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಸಂತಾನದ ಅಂಚಿನಲ್ಲಿರುವವರಿಗೆ ಪಂಚಮ ಶನಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ.
ಈಶ್ವರ ಮತ್ತು ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಸಂತಾನದ ಅಂಚಿನಲ್ಲಿರುವವರಿಗೆ ಶುಭವಾಗುತ್ತೆ. ಅದರಲ್ಲೂ ಕೂಡ ಅಕ್ಟೋಬರ್ 20ರ ನಂತರದಲ್ಲಿ ಆಲ್ಮೋಸ್ಟ್ 3 ತಿಂಗಳ ಕಾಲ ಸಂತಾನದ ಅಂಚಿನಲ್ಲಿರುವಂಥವರು ಲಕ್ಷ್ಮೀ ನರಸಿಂಹ ಮತ್ತು ಆಂಜನೇಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಶುಭವಾಗುತ್ತೆ. 6ನೇ ಮನೆಯನ್ನು ಶತ್ರು ಋಣ ರೋಗಸ್ಥಾನ. 6ರಲ್ಲಿ ರಾಹು, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ, ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ ಇದಾಗಿರುತ್ತೆ. ಷಷ್ಠಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಇದೆರಡೂ ಕೂಡ ವಿಪರೀತ ರಾಜಯೋಗ. ತುಲಾರಾಶಿಯವರಿಗೆ ಈ 2 ಪರಾಕ್ರಮ ಗ್ರಹಗಳ ಒಂದು ಯೋಗ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳುತ್ತೆ. ಅಕ್ಟೋಬರ್ 20ನೇ ತಾರೀಕಿನ ನಂತರದಲ್ಲಿ 3 ತಿಂಗಳ ಕಾಲ ದಂಪತಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ವಿವಾಹದ ಅಂಚಿನಲ್ಲಿರುವವರಿಗೆ ಗುರುಬಲದ ಕೊರತೆ ಖಂಡಿತ ಕಾಡುತ್ತೆ. ಸ್ವಲ್ಪ ವಿಳಂಬ ಇಂತಹ ವಿಚಾರಗಳಿಗೆ ಕಾರಣಗಳಿರುತ್ತೆ. ಏಕೆಂದರೆ ಪಂಚಮದಲ್ಲಿರುವ ಶನಿ 3ನೇ ದೃಷ್ಟಿಯಿಂದ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ. ಸ್ಥಾನಾಧಿಪತಿ 3 ತಿಂಗಳ ಕಾಲ ನೀಚ ಕ್ಷೇತ್ರದಲ್ಲಿರ್ತಾನೆ ಅಕ್ಟೋಬರ್ 20ರ ನಂತರ. ಹಾಗಾಗಿ ತುಲಾರಾಶಿಯವರು ಗುರುಬಲ ಬರುವ ತನಕ, ಅಂದರೆ ನೆಕ್ಸ್ಟ್ ಏಪ್ರಿಲ್ ತನಕ ವೈವಾಹಿಕ ಜೀವನದ ವಿಚಾರಗಳನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಖಂಡಿತ ಶುಭವಾಗುತ್ತೆ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ ರಂಧ್ರಸ್ಥಾನ ಅಂತ ಹೇಳ್ತೇವೆ. ಗುರುಬ್ರಹ್ಮನ ಸಂಚಾರ ಅಷ್ಟಮದಲ್ಲಾಗ್ತಾ ಇರುತ್ತೆ. ಮೃತ್ಯುಸ್ಥಾನ ಅಂದರೆ ಗೌಪ್ಯ ರಂಧ್ರಸ್ಥಾನದಲ್ಲಿರುವಂತಹ ಗುರು ವ್ಯಯಸ್ಥಾನವನ್ನು ನೋಡ್ತಾನೆ, ಕುಟುಂಬ ಸ್ಥಾನವನ್ನು ನೋಡ್ತಾನೆ. ಗುರುವಿನ ಆರಾಧನೆ ಮಾಡಿದರೆ ಪುಣ್ಯ ಸಂಪಾದನೆ ಜೊತೆಗೆ ಕುಟುಂಬದಲ್ಲಿ ಸೌಖ್ಯ, ಇದು ಎರಡನ್ನೂ ಕಾಣೋದಕ್ಕೆ ಸಾಧ್ಯ. ಯಾವೆಲ್ಲ ದೇವತೆಗಳ ಆರಾಧನೆ ಹೆಚ್ಚಾಗಿ ಮಾಡಬೇಕು ತುಲಾರಾಶಿಯವರು ಅಂತ ಹೇಳಿದರೆ, ಅಕ್ಟೋಬರ್ 20ರ ನಂತರ ಒಂದು 3 ತಿಂಗಳ ಕಾಲ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವುದು ಶುಭವಾಗುತ್ತೆ. ಪಂಚಮದಲ್ಲಿರುವಂತಹ ಶನಿ ವಿದ್ಯಾರ್ಜನೆ, ಮಕ್ಕಳ ಆರೋಗ್ಯ ಅಥವಾ ಟೆನ್ಷನ್, ಈ 3 ವಿಚಾರಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಆಂಜನೇಯನ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಗುರು ಅಷ್ಟಮದಲ್ಲಿರೋದ್ರಿಂದ ದತ್ತಾತ್ರೇಯರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಇದು 3 ತುಲಾರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾದಂತಹ ಪರಿಹಾರಗಳಾಗಿರುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧಿಪತಿ ಬುಧ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಅಕ್ಟೋಬರ್ 17ರ ನಂತರದಲ್ಲಿ ಪಿತೃಕಾರಕ ಸೂರ್ಯ ಜನ್ಮ ಲಗ್ನದಲ್ಲೇ ನೀಚನಾಗಿ ನೀಚಕುಜನ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ವೃದ್ಧಾಪ್ಯದಲ್ಲಿರುವಂಥವರು, ಅದರಲ್ಲೂ ವಿಶೇಷವಾಗಿ ತುಲಾ ಲಗ್ನದವರು ಹೃದ್ರೋಗಕ್ಕೆ ಸಂಬಂಧಪಡುವಂಥ ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ರಕ್ತದೊತ್ತಡ, BP ಇಂಥದ್ದಿರುವಂಥವರು ಮಾಸಿಕ ತಪಾಸಣೆಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. ಏಕೆಂದರೆ ಗುರು ಅಷ್ಟಮದಲ್ಲಿದ್ದು ಲಗ್ನದಲ್ಲಿ ಸೂರ್ಯ ನೀಚನಾಗಿ ನೀಚ ಸ್ಥಾನದಲ್ಲಿರುವ ಕುಜ ಅವನನ್ನು ನೋಡುವಂಥದ್ದು, ಈ 3 ಕಾಂಬಿನೇಷನ್ ಹೃದಯ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಿಗೆ ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆ ಪರಿಹಾರವೂ ಕೂಡ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಶುಭ. ಭಾಗ್ಯೋದಯಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಬುಧನ ಸಂಚಾರ ಖಂಡಿತ ಶುಭವಾಗುತ್ತೆ. ಗೋಚಾರದಲ್ಲಿ ಪ್ರತಿ ಮಾಸದಲ್ಲಿ ಬದಲಾಗುವ ಬುಧ ಶುಕ್ರರ ಚಲನೆ ತುಲಾರಾಶಿಯವರಿಗೆ ಇನ್ನೊಂದು 2 ತಿಂಗಳು ಖಂಡಿತ ಅದ್ಭುತವಾಗಿದೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಕರ್ಮದಲ್ಲಿ ತುಲಾರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಸಣ್ಣ ಪುಟ್ಟ ಟೆನ್ಷನ್ಗಳಿರುತ್ತೆ. ಅಕ್ಟೋಬರ್ 20ರ ನಂತರದಲ್ಲಿ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಅದಕ್ಕೂ ಕೂಡ ಲಕ್ಷ್ಮೀ ನರಸಿಂಹನ ಸ್ತೋತ್ರ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ಏಕಾದಶವನ್ನು ಲಾಭಸ್ಥಾನ. ಪಂಚಮದಲ್ಲಿರುವ ಶನಿ ಲಾಭಸ್ಥಾನವನ್ನು ನೋಡ್ತಾನೆ. ಶನಿ ಲಾಭವನ್ನು ನೋಡುವಂಥದ್ದು ತುಲಾರಾಶಿಯವರಿಗೆ ಅದ್ಭುತವಾದ ಲಾಭಗಳನ್ನು ಖಂಡಿತ ಕೊಡ್ತಾನೆ. ಅನುಕೂಲಗಳಾಗ್ತಾ ಇದ್ದರೂ ಕೂಡ ಜೊತೆಯಲ್ಲೇ ಟೆನ್ಷನ್ಗಳು ಕೂಡ ಸ್ವಲ್ಪ ಇರುತ್ತೆ. ಮಾತೃವಿನ ಆರೋಗ್ಯ, ಮಕ್ಕಳ ವಿಚಾರದ ಬಗ್ಗೆ ತುಲಾರಾಶಿಯವರಿಗೆ ಸ್ವಲ್ಪ ಟೆನ್ಷನ್, ಅದರಲ್ಲೂ ಎಜುಕೇಷನ್ ರಿಲೇಟೆಡ್ ವಿಚಾರಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಆಂಜನೇಯನ ದರ್ಶನ ಮಾಡಿ, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡಿ ಅಥವಾ ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಈ ಎಲ್ಲದಕ್ಕೂ ಕೂಡ ಒಂದು ಉತ್ತಮವಾದ ಪರಿಹಾರವನ್ನು ಕೊಡುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಕೇತು 12ರಲ್ಲಿದ್ದು ಗುರುದೃಷ್ಟಿ ಅವನ ಮೇಲೆ ಬೀಳುವಂಥದ್ದು ಖಂಡಿತ ಶುಭವಾಗುತ್ತೆ. ಮೋಕ್ಷಕಾರಕನಾಗಿ ಕೇತುವಿನ ಶುಭ ಫಲಗಳು, ಗಣಪತಿಯ ಒಂದು ಅನುಗ್ರಹ ಖಂಡಿತ ತುಲಾರಾಶಿಯವರ ಮೇಲಿರುತ್ತೆ. ಸೊ ತುಲಾರಾಶಿಯವರು ಅಕ್ಟೋಬರ್ ತಿಂಗಳಿಂದ ಆಲ್ಮೋಸ್ಟ್ ಇಯರ್ ಎಂಡ್ ತನಕ ಒಂದು 3 ಗ್ರಹಗಳ ವಿಚಾರದಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರಬೇಕು. ಏಕೆಂದರೆ ರೆಗ್ಯುಲರಾಗಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರ ಸ್ತೋತ್ರಗಳನ್ನು ಓದುವಂಥದ್ದು ಎಲ್ಲ ಆಸ್ತಿಕರಲ್ಲಿಯೂ ಕೂಡ ರೊಟೀನಾಗಿ ಇರುವಂಥದ್ದಿರುತ್ತೆ. ಆದರೆ ಈ ಮಾಸಗಳಲ್ಲಿ ಒಂದು ಲಕ್ಷ್ಮೀ ನರಸಿಂಹ, ಇನ್ನೊಂದು ಆಂಜನೇಯ ಮತ್ತು ಗುರುಗಳಿಗೆ ಸಂಬಂಧಪಡುವಂತಹ ಸ್ತೋತ್ರಗಳು, ಇದು 3
ತುಲಾರಾಶಿಯವರಿಗೆ ಸಂಪೂರ್ಣ ಪರಿಹಾರಗಳನ್ನು ಕೊಡುತ್ತೆ, ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಎಲ್ಲ ನವಗ್ರಹಗಳು ಕೂಡ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.